ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರಾವಳಿ ಹೆಣ್ಣು ಮೇಘನ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೆಂದು ಸ್ಪೆಷಲ್ ಅಂದೇಳಿ ಯಾರಿಗೂ ಹೇಳ್ಕಂತಾನೆ ಇಲ್ಲ. ಸೊ ಇವತ್ತಿನ ಸ್ಪೆಷಲ್ ಅಡುಗೆ ಅಂತ ಹೇಳ್ರೆ ಸಮುದ್ರದ್ದು ಮಳಿ ಸುಕ್ಕ ಕುಂದಾಪುರ ಸ್ಟೈಲಾಗ, ಅದು ನನ್ನ ಸ್ಟೈಲಾಗಕ್ಕ. ಮಳಿ ಎಷ್ಟು ಫ್ರೆಶ್ ಇತ್ತು ಗೊತ್ತಾ, ಅದಿನ್ನೂ ಜೀವಿ ಇತ್ತು. ಎಂತಕ್ಕಂದರೆ ಅದು ಬೆಳಗ್ಗೆ ಅಷ್ಟೇ ಒಂದು 6 ಗಂಟೆ ಹಂಗೆ ಸಮುದ್ರಕ್ಕೆ ಹೋಗಿ ತಗೊಂಡು ಬಂದದ್ದು. ಅಂದರೆ ಸೇಲಿಗೆ ತಗೊಂಡು ಬಂದಲ್ಲ, ಸಮುದ್ರಕ್ಕೆ ಹೋಗಿ ನನ್ನ ಅಣ್ಣ ಎಲ್ಲ ಹೋಯ್ತೀರ ಅವ್ರು ಹೆಕ್ಕೊಂಡು ಬಂದದ್ದು ಸಮುದ್ರದಾಗೆ. ಅದು ಅಪರೂಪಕ್ಕಿದ್ದಲ್ಲ ಬಪ್ಪುದು ಸಮುದ್ರದಾಗೆ. ಡೈಲಿ ಎಲ್ಲ ಸಿಗೋದಿಲ್ಲ, ಅಂದರೆ ಅಮಾವಾಸ್ಯೆ ಬಂದರೆ ಹುಣ್ಣಿಮೆ ಬಂದರೆ ಎಲ್ಲ ಮಾತ್ರ ಕೆಲವೊಮ್ಮೆ ಸಿಗುತ್ತೆ. ಸೊ ಇದೆಂತಕ್ಕಂಥ ಸ್ಪೆಷಲ್ ಅಂದರೆ ಸಮುದ್ರದಾಗ ಅಂದರೆ ಬೇಕಂದಾಗ ಸಿಗೋದಿಲ್ಲಲ್ಲ, ಸೊ ಅದಕ್ಕೊಂದು ಸ್ವಲ್ಪ ಸ್ಪೆಷಲ್. ಇದನ್ನು ಬಿಟ್ಟರೆ ಇದ್ರಂಗೆ ಇನ್ನೂ 2-3 ಟೈಪ್ ಮಳೆ ಬರ್ತದೆ. ಅದು ಹೊಳಂಗೆ ಸಿಕ್ಕುದು, ಇದು ಸಮುದ್ರಂಗೆ ಸಿಕ್ಕುದು. ಸೊ ಇವಾಗ ನಮ್ಮ ಅಡುಗೆ ಬಗ್ಗೆ ಸ್ವಲ್ಪ ಮಾತಾಡುವಲ್ಲ. ನಾನು ನನ್ನ ಕೈಗೆ ಸಿಕ್ಕದ ಐಟಮ್ ಹಾಕಿದೆ. ಇನ್ನೂ ಸ್ವಲ್ಪ ಎಲ್ಲ ಹಾಕ್ಲಕ್ಕೆ ಕೆಲವದೆಲ್ಲ ನಾನು ಇರಲಿಲ್ಲ, ನಾನು ತಗೊಂಡು ಬರಲ್ಲ, ಅದಕ್ಕೆ ನಾನು ಇದ್ದಿದ್ರಾಗೆ ಹಾಕಿದೆ ಅಷ್ಟೇ ಅಕ್ಕ. ಸೊ ಈ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೆ, ಎಂತ ಬೇಕು ಎಂತ ಬೇಡ ಎಲ್ಲರನ್ನ ಮಿಸ್ ಮಾಡಿದರೆ ಅನ್ಕೊಂಡೆ. ಸೊ ನಮ್ಮನೆಗೆ ಇಪ್ಪು ಸ್ವಲ್ಪ ಜನ ಅಲ್ಲ, ಅದಕ್ಕೋಸ್ಕರ ನಾನು ಎಂತ ಜಾಸ್ತಿ ಆಗೋಕ್ಕೂ ಇಲ್ಲ, ಇದ್ದಿದ್ರಾಗೆ ಮಾಡಿದೆ ಅಕ್ಕ. ಎಂತೆಲ್ಲ ಬೇಕು ಹೇಳಿದರೆ, ಫಸ್ಟ್ ಎಣ್ಣೆ ಕೊದ್ರ ಮೇಲೆ ಅದಕ್ಕೆ ಸಾಸಿವೆ ಹಾಕುವ. ಸಾಸಿವೆ ಹಾಕಿ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಸುಮಾರು ಹೊತ್ತು ಫ್ರೈ ಮಾಡ್ಕಕ್ಕ, ಕೆಂಪು ಹಾಪು ತನಕ. ಅಂದ್ರೆ ಅದಂತ ಟೇಸ್ಟ್ ಬರ್ಕಲ್ಲ, ಅದು ಚೆಂದ ಲೈಕ್ ಆಗ್ತದೆ. ಸುಮಾರು ಹೊತ್ತು ನಾವು ಅದನ್ನು ಫ್ರೈ ಮಾಡಿ ಆದಮೇಲೆ ಟೊಮೆಟೊ ಮತ್ತು ಹಸಿಮೆಣಸನ್ನು ಒಟ್ಟಿಗೆ ಹಾಕಿ ಮತ್ತೆ ಫ್ರೈ ಮಾಡುವ ಆಯಿತಾ. ಫ್ರೈ ಮಾಡಿ ಟೊಮೆಟೊ ಫುಲ್ಲು ಬೆಂದು ಬರ್ಕ್ ಅಷ್ಟು ನಾವು ಅದನ್ನು ಫ್ರೈ ಮಾಡುವ. ಚೆಂದ ಮಾಡಿ ಫ್ರೈ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಅಂತ ಹೇಳಿದ್ರೆ, ನಾವೀಗ ಮಳಿನ ಕ್ಲೀನ್ ಮಾಡಿ ಇಟ್ಟಿತ್ತಲ್ಲ, ಆ ಮಳಿನ ಇದಕ್ಕೆ ಹಾಕಂಬ ಆಯಿತಾ. ತುಂಬ ಈಸಿ, ನನ್ನ ಪ್ರಕಾರ ಒಂದು 5-10 ನಿಮಿಷದೊಳಗೆ ನೀವೆಲ್ಲದು ಈಗ ತರಕಾರಿ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರೆ ಒಂದು 5-10 ನಿಮಿಷದಂಗೆ ಈಸಿಯಾಗಿ ಮಾಡ್ಲಿಕ್ಕೆ. ಅದು ನೀವು ಗ್ಯಾಸಂಗಲ್ಲಿ ಅಡುಗೆ ಮಾಡೋದ್ರೆ ತುಂಬ ಈಸಿಯಾಗಿ ಮಾಡ್ಲಿಕ್ಕೆ. ಹಾಗೆ ಇದೆಲ್ಲ ಒಳ್ಳೆ ಚೆಂದ ಮಾಡಿ ಇದಾದ್ಮೇಲೆ ನಾವುದು ಕ್ಲೀನ್ ಮಾಡಿ ಇಟ್ಟದ್ದು ಮಳಿ ಇರ್ತಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡುವಕ್ಕ. ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಬೇವುಕ್ಕಿಡುವ. ಅದನ್ನು ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡ, ಸ್ವಲ್ಪ ಬೇವುಕ್ಕಿಡುವ. ಅಂದರೆ ಅದೇನು ಮಾಂಸ ಅಲ್ಲಲ್ಲ, ಅದ್ರೊಳಗೆ ಸಣ್ಣ ಮಾಂಸ ಇರೋದಷ್ಟೇ. ಸೊ ಚೆಂದ ಮಾಡಿ ಅದನ್ನು ಬೇವುಕ್ಕಿಟ್ಟು ಮತ್ತು 2 ನಿಮಿಷ ಅದನ್ನು ಚೆನ್ನಾಗಿ ಕುದಿಸಿದ ನಂತರ ಅದು ಗೊತ್ತಾಗ್ತದಲ್ಲ ಕುದಿಯೋದು. ಅದಾದ ನಂತರ ನಾವು ಒಂದು ಕಾಯಿನ ತುರಿದಿಟ್ಕೊಳ್ಬೇಕು. ಆ ತುರಿದಿಟ್ಟದನ್ನು ಅದಕ್ಕೆ ಹಾಕಿ ಸ್ಪ್ರೆಡ್ ಮಾಡಿ ಮತ್ತು ಸುಕ್ಕ ಪೌಡರ್ನ ಅದಕ್ಕೆ ಕಾಯಿ ಜೊತೆನೇ ಹಾಕಿದರೆ ಸಾಕು. ಹಾಕಿ ಮತ್ತು ಮುಗುಚಿ ಆಯಿತಾ, ಸೌಂಟಲ್ಲಿ ಸ್ವಲ್ಪ ಮುಗುಚಿ, ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಬೇರೆ ಸ್ವಲ್ಪ ನೀರು ಹಾಕ್ಕೊಂಡು, ಮತ್ತು ಸುಕ್ಕ ಪೌಡರ್ ಕಮ್ಮಿ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಾವು ಒಂದು 2 ನಿಮಿಷ ಮತ್ತೆ ಮುಚ್ಚಿಡುವ. ಮತ್ತೆ ಕೊದ್ದ ನಂತರ ನಮ್ಮ ಕುಂದಾಪುರದ ಫ್ರೆಶ್ ಮಲಿ ಸುಕ್ಕ ರೆಡಿ ಆಯಿತಾ. ಇದರಲ್ಲಿ ಕೆಲವೊಂದು ನಾನು ಸ್ಕಿಪ್ ಮಾಡಿದ್ದೇನೆ, ಯಾವುದ್ಯಾವುದು ನಾನು ಎಲ್ಲದು ಕೊಡ್ತೇನೆ, ಅದೆಲ್ಲ ನೀವು ಹಾಕ್ಬೋದು ಆಯಿತಾ. ನಾನು ಕೆಲವೊಂದು ಸ್ಕಿಪ್ ಮಾಡಿದ್ದೇನೆ ಐಟಮ್. ಬಟ್ ತುಂಬ ಬೇಗ ಮಾಡುವಂಥ ರೆಸಿಪಿ ಇದು, ಬೇಗ ಆಗ್ತದೆ ಆಯಿತಾ, ತುಂಬ ಟೇಸ್ಟ್ ಆಗ್ತದೆ ಮತ್ತು ಹೇಳಬೇಕಂದ್ರೆ. ಸೊ ನಾನೆಲ್ಲ ರಪ ಹೇಳಿ ಮುಗಿಸಿದೆ. ಇದರಲ್ಲಿ ಎಂತೆಂಥ ಬೇಕು ಹೇಗೆ ಮಾಡೋದಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆಯಿತಾ, ನೋಡಿ ಎಲ್ಲರೂ ತಪ್ಪದೆ. ಹಾಗೆ ನಮ್ಮ ಕುಕ್ಕಿಂಗ್ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ ಹೇಗಾಯಿತು ಅಂತ ಸಹ ನೀವು ತಿಳಿಸ್ಬೇಕು. ಸೊ ಬೇರೆ ಎಂತ ಮಾತಾಡೋದು, ಪಂಚತೆ ಹೊಡಿಬೇಕಷ್ಟೇ ಇನ್ನು. ಸೊ ನಮ್ಮ ವಿಡಿಯೋ ಫುಲ್ಲು ನೋಡಿ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ನೀವು ನಮಗೆ ತಿಳಿಸಿ. ಧನ್ಯವಾದಗಳು. ಹೀಗೆ ಇನ್ನೂ ನೀವು ನಮಗೆ ಸಪೋರ್ಟ್ ಮಾಡಿದರೆ ಇನ್ನೂ ಸಹ ತುಂಬ ವೀಡಿಯೋ ಮಾಡ್ಬೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಸಹ. ನನ್ನ ಎಲ್ಲ ವೀಡಿಯೋ ಇದು ಎಷ್ಟು 6 ನಿಮಿಷ ವೀಡಿಯೋ, ತಪ್ಪದೆ ಎಲ್ಲರೂ ನೋಡಿ. ನಮಗೆ ನೀವು ಸಪೋರ್ಟ್ ಮಾಡಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದೆಂತ ಗೊತ್ತುಂಟಾ, ನಿಮ್ಮ ಊರಲ್ಲಿ ಸಹ ಇದು ಸಿಗ್ತದಾ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸಿಕ್ಕಿದ್ರೆ ನೀವೇನು ಮಾಡ್ತೀರಾ ಅಂತ ಸಹ ಒಂದು ಕಮೆಂಟ್ ಮಾಡಿ ಆಯಿತಾ. ನೀವು ತಿನ್ನಲಿಲ್ಲ ಅಂತ ಇದ್ದರೆ ನಮ್ಮೂರಿಗೆ ಒಮ್ಮೆ ಬಂದು ಇದನ್ನು ಟ್ರೈ ಮಾಡಿ ಆಯಿತಾ. ನಮ್ಮೂರಲ್ಲಿ ಇದೆಲ್ಲ ಇದೆಲ್ಲ ಒಂದು ಫೇಮಸ್ ಫುಡ್ ಅಂತಲೇ ಹೇಳ್ಬೋದು. ನೀವು ನಮ್ಮೂರಿಗೆ ಬಂದರೆ ಇದನ್ನು ಕೇಳಿದರೆ ಎಲ್ಲಿ ಸಹ ಸಿಗ್ತದೆ ಆಯಿತಾ. ಒಮ್ಮೆ ಬಂದು ನಮ್ಮ ಊರಿಗೆ